ದಸರಾ ಉದ್ಘಾಟನೆ ಹಾಗೆ ಕಾರ್ಯಕ್ರಮಗಳು ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಾಡ ಹಬ್ಬ ದಸರಾದ ಉದ್ಘಾಟನೆಯ ವಿಚಾರ ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಆದರೆ ಉದ್ಘಾಟನಾ ಭಾಷಣದ ವೇದಿಕೆ ರಾಜಕೀಯ ಹೇಳಿಕೆ ಜೊತೆಗೆ ಕೌಂಟರ್ ರಿಯಾಕ್ಷನ್ಗೆ ಸಾಕ್ಷಿ ಆಯ್ತಾ ಅಂತ ಹೇಳಿ. ನಿಜಕ್ಕೂ ಕೂಡ ಈ ಬಾರಿಯ ದಸರಾ ಯಾವ ರೀತಿಯಾಗಿ ಉದ್ಘಾಟನೆ ಆಗುತ್ತೆ, ಗೊಂದಗಳಾಗುತ್ತಾ ಅಥವಾ ಪ್ರತಿಭಟನೆ ನಡೆಯುತ್ತಾ, ಇದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಜೊತೆಗೆ ಬಾನು ಮುಷ್ತಾಕ್ ಅವರ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಅವರು ಯಾವ ಸಂದೇಶವನ್ನ ಕೊಡ್ತಾರೆ, ಜೊತೆಗೆ ಈಗಾಗಲೇ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗಿತ್ತು, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರ, ಇದೆಲ್ಲದಕ್ಕೂ ಕೂಡ ಈಗ ಬಾನು ಮುಷ್ತಾಕ್ ಅವರು ಕೂಡ ತಮ್ಮ ಭಾಷಣದ ಮೂಲಕ, ಜೊತೆಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಮಲ್ಲಿಗೆ ಹೂವು ಮತ್ತು ಹಳದಿ ಬಣ್ಣದ ಸೀರೆ ಮತ್ತು ಹಸಿರು ಬಣ್ಣ ಇರುವಂತಹ ಸೀರೆಯನ್ನು ಉಟ್ಟು ಬರುವ ಮೂಲಕವಾಗಿ ಹಿಂದೂ ಸಂಪ್ರದಾಯದಂತೆ ಅವರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಖುದ್ದು ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲೇ ಬಾನು ಮುಷ್ತಾಕ್ ಅವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಮೊದಲಿಗೆ ಆ ಚಾಮುಂಡಿ ಬೆಟ್ಟದ ಗಣಪತಿಯ ವಿಗ್ರಹಕ್ಕೆ ಕೈ ಮುಗಿದು ಮಂಗಳಾರತಿ ಪಡೆದುಕೊಳ್ತಾರೆ. ತದನಂತರ ಅವರು ಚಾಮುಂಡಿ ಬೆಟ್ಟದ ಗರ್ಭಗುಡಿಗೆ ಒಳಗೆ ಹೋದ ಸಂದರ್ಭದಲ್ಲೂ ಕೂಡ ಚಾಮುಂಡಿ ತಾಯಿಗೆ ಕೈಯನ್ನು ಮುಗಿದು ಆ ಮಂಗಳಾರತಿಯನ್ನು ಪಡೆದುಕೊಳ್ತಾರೆ. ಜೊತೆಗೆ ಆ ಪ್ರಾಧಿಕಾರದ ಮತ್ತು ಜಿಲ್ಲಾಡಳಿತ ಕೊಟ್ಟಂತಹ ಗೌರವವನ್ನು ಕೂಡ ಬಹಳ ಪ್ರೀತಿ ಪೂರ್ವಕವಾಗಿ ಸ್ವೀಕರಿಸಿದ್ರು. ಈಗಾಗಲೇ ಆ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ದೀಪವನ್ನು ಬೆಳಗಿಸಿ ತದನಂತರದಲ್ಲಿ ಚಾಮುಂಡಿ ತಾಯಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದ್ರು. ಸೊ ಈ ಮೂಲಕವಾಗಿ 11 ದಿನ ನಡೆಯುವಂತಹ ವಿಶ್ವವಿಖ್ಯಾತ ಮೈಸೂರು ದಸರಾ ಈ ಬಾರಿ ಅದ್ದೂರಿಯಾಗಿ ಉದ್ಘಾಟನೆ ಆಗಿದೆ. ಇನ್ನು ಬಾನು ಮುಷ್ತಾಕ್ ಅವರ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಸಹಜವಾಗಿಯೇ ಆರಂಭದಲ್ಲಿ ಅವರು ಯಾರೆಲ್ಲ ಟೀಕೆಗಳನ್ನ ಮಾಡ್ತಾ ಇದ್ರು ಆ ಟೀಕೆಗಳಿಗೆ ತಮ್ಮ ಭಾಷಣದ ಮೂಲಕ ಉತ್ತರವನ್ನು ಕೊಡೋಕೆ ಪ್ರಯತ್ನ ಪಟ್ಟರು. ಜೊತೆಗೆ ಈಗಾಗಲೇ ಏನು ಮುಸ್ಲಿಮರನ್ನ ಯಾವ ರೀತಿಯಾಗಿ ಕಾಡ್ತಾ ಇದ್ದಾರೆ ಅದನ್ನ ಈ ಹಿಂದೆ ಮುಸ್ಲಿಮರನ್ನ ಮಹಾರಾಜರು ತಮ್ಮ ಅಂಗರಕ್ಷಕ ಇಟ್ಕೊಳ್ತಾ ಇದ್ರು, ಅಷ್ಟರ ಮಟ್ಟಿಗೆ ನಂಬಿಕೆ ನಮ್ಮ ಮೇಲೆ ಇಟ್ಕೊಂಡಿದ್ರು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಕಡೆ ಯಾವ ರೀತಿಯಾಗಿ ಮುಸ್ಲಿಂ ಸಮುದಾಯವನ್ನು ನೋಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಬದಲಾಗಬೇಕು. ಜೊತೆಗೆ ನಾನು ಕೂಡ ಸಾಕಷ್ಟು ಪುಷ್ಪಾರ್ಚನೆ ಮಾಡಿದ್ದೇನೆ, ಸಾಕಷ್ಟು ಬಾರಿ ದೀಪವನ್ನು ಹಚ್ಚಿದ್ದೇನೆ, ನನ್ನ ಕವಿಯತ್ರಲ್ಲೂ ಕೂಡ ಸಾಕಷ್ಟು ಕನ್ನಡದ ಬಗ್ಗೆ ಬರೆದಿದ್ದೇನೆ ಅಂತ ಹೇಳಿ ಎಲ್ಲರ ಸಿಎಂ ಸಮ್ಮುಖದಲ್ಲಿ ಹೇಳುವ ಮೂಲಕವಾಗಿ ಟೀಕೆಗಳನ್ನ ಯಾರೆಲ್ಲ ಮಾಡ್ತಿದ್ರು, ಸಾಕಷ್ಟು ಯಾರೆಲ್ಲ ವಿರೋಧಗಳನ್ನ ಮಾಡ್ತಿದ್ರು ಅವರಿಗೆ ಉತ್ತರ ಕೊಡುವ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಸಿಎಂ ಅವರು ಕೂಡ ಈಗಾಗಲೇ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಕೂಡ ಸಮರ್ಥಿಸಿಕೊಂಡ್ರು. ಯಾರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠಿಕೆಯನ್ನು ಓದ್ಕೊಂಡು ಬನ್ನಿ ಅಂತ ಹೇಳಿ ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಈಗಾಗಲೇ ಸರ್ಕಾರ ಆಯ್ಕೆ ಮಾಡಿದ್ದು ಕೂಡ ಎಲ್ಲ ಧರ್ಮವನ್ನು ಒಳಗೊಂಡಂತೆಯೇ ದಸರಾ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದ ಆಚರಣೆ ಮಾಡಬೇಕು, ಇಲ್ಲಿ ಯಾರಿಗೂ ಕೂಡ ದ್ವೇಷ ತರುವಂತಹ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಈಗಾಗಲೇ ವೇದಿಕೆಯಲ್ಲಿದ್ದಂತಹ ಶ್ರೀವತ್ಸ ಇರ್ಬೋದು ಎಲ್ಲರೂ ಕೂಡ ವಿರೋಧವನ್ನು ಮಾಡಿದ್ರು. ಅವರಿಗೆ ತಮ್ಮ ಮಾತಿನ ಮೂಲಕ ಟಕ್ಕ ಕೊಡಕ್ಕೆ ಮುಂದಾದ್ರು. ಇನ್ನು ಇವತ್ತು ಸಾಕಷ್ಟು ಅಟ್ರಾಕ್ಷನ್ ಅಂತಂದ್ರೆ ಜಿಟಿ ದೇವೇಗೌಡ ಅವರ ಭಾಷಣ ಕೂಡ ಸಹಜವಾಗಿ ಕಳೆದ 3-4 ದಸರಾಗಳಿಂದಲೂ ಕೂಡ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೊಗಳ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಈ ವೇದಿಕೆ ಕೂಡ ಸಿಎಂ ಸಿದ್ದರಾಮಯ್ಯ ಹೊಗಳೋದಕ್ಕೆ ಅವರು ಬಳಸ್ಕೊಂಡ್ರು. ಅವರು ಬೆಳೆದಂತಹ ದಾರಿಯೆಲ್ಲ ಹೇಳಿದ್ರು. ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅನುದಾನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ದಸರಾ ಉದ್ಘಾಟನೆ ಯಾವ ರೀತಿ ಆಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಸೊ ಈ ಒಂದು ಕುತೂಹಲ ಈಗ ಸಾಕಷ್ಟೇ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿರುವಂತದ್ದು. ಅದ್ದೂರಿಯಾಗಿ ದಸರಾ ಉದ್ಘಾಟನೆ ಆಗಿದೆ. 11 ದಿನಗಳ ಕಾಲ ಮೈಸೂರು ನಡೆಯುವಂತಹ ದಸರಾಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವ ಮೂಲಕವಾಗಿ ಈಗ ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿದೆ. ಸೊ ಇವತ್ತಿನಿಂದ 11 ದಿನಗಳ ಕಾಲ ಮೈಸೂರಿಗೆ ಲಕ್ಷಾಂತರ ದಸರಾ ಉದ್ಘಾಟನೆ ಹಾಗೆ ಕಾರ್ಯಕ್ರಮಗಳು ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಾಡ ಹಬ್ಬ ದಸರಾದ ಉದ್ಘಾಟನೆಯ ವಿಚಾರ ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಆದರೆ ಉದ್ಘಾಟನಾ ಭಾಷಣದ ವೇದಿಕೆ ರಾಜಕೀಯ ಹೇಳಿಕೆ ಜೊತೆಗೆ ಕೌಂಟರ್ ರಿಯಾಕ್ಷನ್ಗೆ ಸಾಕ್ಷಿ ಆಯ್ತಾ ಅಂತ ಹೇಳಿ. ನಿಜಕ್ಕೂ ಕೂಡ ಈ ಬಾರಿಯ ದಸರಾ ಯಾವ ರೀತಿಯಾಗಿ ಉದ್ಘಾಟನೆ ಆಗುತ್ತೆ, ಗೊಂದಗಳಾಗುತ್ತಾ ಅಥವಾ ಪ್ರತಿಭಟನೆ ನಡೆಯುತ್ತಾ, ಇದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಜೊತೆಗೆ ಬಾನು ಮುಷ್ತಾಕ್ ಅವರ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಅವರು ಯಾವ ಸಂದೇಶವನ್ನ ಕೊಡ್ತಾರೆ, ಜೊತೆಗೆ ಈಗಾಗಲೇ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗಿತ್ತು, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರ, ಇದೆಲ್ಲದಕ್ಕೂ ಕೂಡ ಈಗ ಬಾನು ಮುಷ್ತಾಕ್ ಅವರು ಕೂಡ ತಮ್ಮ ಭಾಷಣದ ಮೂಲಕ, ಜೊತೆಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಮಲ್ಲಿಗೆ ಹೂವು ಮತ್ತು ಹಳದಿ ಬಣ್ಣದ ಸೀರೆ ಮತ್ತು ಹಸಿರು ಬಣ್ಣ ಇರುವಂತಹ ಸೀರೆಯನ್ನು ಉಟ್ಟು ಬರುವ ಮೂಲಕವಾಗಿ ಹಿಂದೂ ಸಂಪ್ರದಾಯದಂತೆ ಅವರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಖುದ್ದು ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲೇ ಬಾನು ಮುಷ್ತಾಕ್ ಅವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಮೊದಲಿಗೆ ಆ ಚಾಮುಂಡಿ ಬೆಟ್ಟದ ಗಣಪತಿಯ ವಿಗ್ರಹಕ್ಕೆ ಕೈ ಮುಗಿದು ಮಂಗಳಾರತಿ ಪಡೆದುಕೊಳ್ತಾರೆ. ತದನಂತರ ಅವರು ಚಾಮುಂಡಿ ಬೆಟ್ಟದ ಗರ್ಭಗುಡಿಗೆ ಒಳಗೆ ಹೋದ ಸಂದರ್ಭದಲ್ಲೂ ಕೂಡ ಚಾಮುಂಡಿ ತಾಯಿಗೆ ಕೈಯನ್ನು ಮುಗಿದು ಮಂಗಳಾರತಿಯನ್ನು ಪಡೆದುಕೊಳ್ತಾರೆ. ಜೊತೆಗೆ ಆ ಪ್ರಾಧಿಕಾರದ ಮತ್ತು ಜಿಲ್ಲಾಡಳಿತ ಕೊಟ್ಟಂತಹ ಗೌರವವನ್ನು ಕೂಡ ಬಹಳ ಪ್ರೀತಿ ಪೂರ್ವಕವಾಗಿ ಸ್ವೀಕರಿಸಿದ್ರು. ಈಗಾಗಲೇ ಆ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ದೀಪವನ್ನು ಬೆಳಗಿಸಿ ತದನಂತರದಲ್ಲಿ ಚಾಮುಂಡಿ ತಾಯಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದ್ರು. ಸೊ ಈ ಮೂಲಕವಾಗಿ
ಹನ್ನೊಂದು ದಿನ ನಡೆಯುವಂತಹ ವಿಶ್ವವಿಖ್ಯಾತ ಮೈಸೂರು ದಸರಾ ಈ ಬಾರಿ ಅದ್ದೂರಿಯಾಗಿ ಉದ್ಘಾಟನೆ ಆಗಿದೆ. ಇನ್ನು ಭಾನು ಉಷಾಕ್ ಅವರ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಸಹಜವಾಗಿಯೇ ಆರಂಭದಲ್ಲಿ ಅವರು ಯಾರೆಲ್ಲ ಟೀಕೆಗಳನ್ನ ಮಾಡ್ತಾ ಇದ್ರು ಆ ಟೀಕೆಗಳಿಗೆ ತಮ್ಮ ಭಾಷಣದ ಮೂಲಕ ಉತ್ತರವನ್ನು ಕೊಡೋಕೆ ಪ್ರಯತ್ನ ಪಟ್ಟರು. ಜೊತೆಗೆ ಈಗಾಗಲೇ ಏನು ಮುಸ್ಲಿಮರನ್ನ ಯಾವ ರೀತಿಯಾಗಿ ಕಾಡ್ತಾ ಇದ್ದಾರೆ ಅದನ್ನ ಈ ಹಿಂದೆ ಮುಸ್ಲಿಮರನ್ನ ಮಹಾರಾಜರು ತಮ್ಮ ಅಂಗರಕ್ಷಕ ಇಟ್ಕೊಳ್ತಾ ಇದ್ರು, ಅಷ್ಟರ ಮಟ್ಟಿಗೆ ನಂಬಿಕೆ ನಮ್ಮ ಮೇಲೆ ಇಟ್ಕೊಂಡಿದ್ರು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಕಡೆ ಯಾವ ರೀತಿಯಾಗಿ ಮುಸ್ಲಿಂ ಸಮುದಾಯವನ್ನು ನೋಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬದಲಾಗಬೇಕು. ಜೊತೆಗೆ ನಾನು ಕೂಡ ಸಾಕಷ್ಟು ಪುಷ್ಪಾರ್ಚನೆ ಮಾಡಿದ್ದೇನೆ, ಸಾಕಷ್ಟು ಬಾರಿ ದೀಪವನ್ನು ಹಚ್ಚಿದ್ದೇನೆ, ನನ್ನ ಕವಿಯತೆಯಲ್ಲೂ ಕೂಡ ಸಾಕಷ್ಟು ಕನ್ನಡದ ಬಗ್ಗೆ ಬರೆದಿದ್ದೇನೆ ಅಂತ ಹೇಳಿ ಎಲ್ಲರ ಸಿಎಂ ಸಮ್ಮುಖದಲ್ಲಿ ಹೇಳುವ ಮೂಲಕವಾಗಿ ಟೀಕೆಗಳನ್ನ ಯಾರೆಲ್ಲ ಮಾಡ್ತಿದ್ರು, ಸಾಕಷ್ಟು ಯಾರೆಲ್ಲ ವಿರೋಧಗಳನ್ನ ಮಾಡ್ತಿದ್ರು ಅವರಿಗೆ ಉತ್ತರ ಕೊಡುವ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಸಿಎಂ ಅವರು ಕೂಡ ಈಗಾಗಲೇ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಕೂಡ ಸಮರ್ಥಿಸಿಕೊಂಡ್ರು. ಯಾರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠಿಕೆಯನ್ನು ಓದ್ಕೊಂಡು ಬನ್ನಿ ಅಂತ ಹೇಳಿ ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಈಗಾಗಲೇ ಸರ್ಕಾರ ಆಯ್ಕೆ ಮಾಡಿದ್ದು ಕೂಡ ಎಲ್ಲ ಧರ್ಮವನ್ನು ಒಳಗೊಂಡಂತೆಯೇ ದಸರಾ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದ ಆಚರಣೆ ಮಾಡಬೇಕು, ಇಲ್ಲಿ ಯಾರಿಗೂ ಕೂಡ ದ್ವೇಷ ತರುವಂತಹ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಈಗಾಗಲೇ ವೇದಿಕೆಯಲ್ಲಿದ್ದಂತಹ ಶ್ರೀವತ್ಸ ಇರ್ಬೋದು ಎಲ್ಲರೂ ಕೂಡ ವಿರೋಧವನ್ನು ಮಾಡಿದ್ರು. ಅವರಿಗೆ ತಮ್ಮ ಮಾತಿನ ಮೂಲಕ ಟಕ್ಕ ಕೊಡಕ್ಕೆ ಮುಂದಾದ್ರು. ಇನ್ನು ಇವತ್ತು ಸಾಕಷ್ಟು ಅಟ್ರಾಕ್ಷನ್ ಅಂತಂದ್ರೆ ಜಿಟಿ ದೇವೇಗೌಡ ಅವರ ಭಾಷಣ ಕೂಡ ಸಹಜವಾಗಿ ಕಳೆದ 3-4 ದಸರಾಗಳಿಂದಲೂ ಕೂಡ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೊಗಳ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಈ ವೇದಿಕೆ ಕೂಡ ಸಿಎಂ ಸಿದ್ದರಾಮಯ್ಯ ಹೊಗಳೋದಕ್ಕೆ ಅವರು ಬಳಸ್ಕೊಂಡ್ರು. ಅವರು ಬೆಳೆದಂತಹ ದಾರಿಯೆಲ್ಲ ಹೇಳಿದ್ರು. ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅನುದಾನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ದಸರಾ ಉದ್ಘಾಟನೆ ಯಾವ ರೀತಿ ಆಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಸೊ ಈ ಒಂದು ಕುತೂಹಲ ಈಗ ಸಾಕಷ್ಟೇ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿರುವಂತದ್ದು. ಅದ್ದೂರಿಯಾಗಿ ದಸರಾ ಉದ್ಘಾಟನೆ ಆಗಿದೆ. 11 ದಿನಗಳ ಕಾಲ ಮೈಸೂರು ನಡೆಯುವಂತಹ ದಸರಾಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವ ಮೂಲಕವಾಗಿ ಈಗ ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿದೆ. ಸೊ ಇವತ್ತಿನಿಂದ 11 ದಿನಗಳ ಕಾಲ ಮೈಸೂರಿಗೆ ಲಕ್ಷಾಂತರ ದಸರಾ ಉದ್ಘಾಟನೆ ಹಾಗೆ ಕಾರ್ಯಕ್ರಮಗಳು ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಾಡ ಹಬ್ಬ ದಸರಾದ ಉದ್ಘಾಟನೆಯ ವಿಚಾರ ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆಯಿತು, ಆದ್ರೆ ಉದ್ಘಾಟನಾ ಭಾಷಣದ ವೇದಿಕೆ ರಾಜಕೀಯ ಹೇಳಿಕೆ ಜೊತೆಗೆ ಕೌಂಟರ್ ರಿಯಾಕ್ಷನ್ಗೆ ಸಾಕ್ಷಿ ಆಯ್ತಾ ಅಂತ ಹೇಳಿ. ನಿಜಕ್ಕೂ ಕೂಡ ಈ ಬಾರಿಯ ದಸರಾ ಯಾವ ರೀತಿಯಾಗಿ ಉದ್ಘಾಟನೆ ಆಗುತ್ತೆ, ಗೊಂದಗಳಾಗುತ್ತಾ ಅಥವಾ ಪ್ರತಿಭಟನೆ ನಡೆಯುತ್ತಾ, ಇದು ಎಲ್ಲ ಒಂದ್ ಕಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಜೊತೆಗೆ ಬಾನು ಮುಷ್ತಾಕ್ ಅವರ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಅವರು ಯಾವ ಸಂದೇಶವನ್ನು ಕೊಡ್ತಾರೆ, ಜೊತೆಗೆ ಈಗಾಗಲೇ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗಿತ್ತು, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರ, ಇದೆಲ್ಲದಕ್ಕೂ ಕೂಡ ಈಗ ಬಾನು ಮುಷ್ತಾಕ್ ಅವರು ಕೂಡ ತಮ್ಮ ಭಾಷಣದ ಮೂಲಕ, ಜೊತೆಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಮಲ್ಲಿಗೆ ಹೂವು ಮತ್ತು ಹಳದಿ ಬಣ್ಣದ ಸೀರೆ ಮತ್ತು ಹಸಿರು ಬಣ್ಣ ಇರುವಂತಹ ಸೀರೆಯನ್ನು ಉಟ್ಟು ಬರುವ ಮೂಲಕವಾಗಿ ಹಿಂದೂ ಸಂಪ್ರದಾಯದಂತೆ ಅವರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಖುದ್ದು ಸಿಎಂ ಸಿದ್ದರಾಮಯ್ಯ ಜೊತೆಲೆ ಬಾನು ಮುಷ್ತಾಕ್ ಅವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಮೊದಲಿಗೆ ಆ ಚಾಮುಂಡಿ ಬೆಟ್ಟದ ಗಣಪತಿಯ ವಿಗ್ರಹಕ್ಕೆ ಕೈ ಮುಗಿದು ಮಂಗಳಾರತಿ ಪಡೆದುಕೊಳ್ತಾರೆ. ತದನಂತರ ಅವರು ಚಾಮುಂಡಿ ಬೆಟ್ಟದ ಗರ್ಭಗುಡಿಗೆ ಒಳಗೆ ಹೋದ ಸಂದರ್ಭದಲ್ಲೂ ಕೂಡ ಚಾಮುಂಡಿ ತಾಯಿಗೆ ಕೈಯನ್ನು ಮುಗಿದು ಆ ಮಂಗಳಾರತಿಯನ್ನು ಪಡೆದುಕೊಳ್ತಾರೆ. ಜೊತೆಗೆ ಆ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಕೊಟ್ಟಂತಹ ಗೌರವವನ್ನು ಕೂಡ ಬಹಳ ಪ್ರೀತಿ ಪೂರ್ವಕವಾಗಿ ಸ್ವೀಕರಿಸಿದ್ರು. ಈಗಾಗಲೇ ಆ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ದೀಪವನ್ನು ಬೆಳಗಿಸಿ ತದನಂತರದಲ್ಲಿ ಚಾಮುಂಡಿ ತಾಯಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದ್ರು. ಸೊ ಈ ಮೂಲಕವಾಗಿ 11 ದಿನ ನಡೆಯುವಂತಹ ವಿಶ್ವವಿಖ್ಯಾತ ಮೈಸೂರು ದಸರಾ ಈ ಬಾರಿ ಅದ್ದೂರಿಯಾಗಿ ಉದ್ಘಾಟನೆ ಆಗಿದೆ. ಇನ್ನು ಬಾನು ಉಷಾಕ್ ಅವರ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಸಹಜವಾಗಿಯೇ ಆರಂಭದಲ್ಲಿ ಅವರು ಯಾರೆಲ್ಲ ಟೀಕೆಗಳನ್ನ ಮಾಡ್ತಾ ಇದ್ರು ಆ ಟೀಕೆಗಳಿಗೆ ತಮ್ಮ ಭಾಷಣದ ಮೂಲಕ ಉತ್ತರವನ್ನು ಕೊಡೋಕೆ ಪ್ರಯತ್ನ ಪಟ್ಟರು. ಜೊತೆಗೆ ಈಗಾಗಲೇ ಏನು ಮುಸ್ಲಿಮರನ್ನ ಯಾವ ರೀತಿಯಾಗಿ ಕಾಡ್ತಾ ಇದ್ದಾರೆ ಅದನ್ನ ಈ ಹಿಂದೆ ಮುಸ್ಲಿಮರನ್ನ ಮಹಾರಾಜರು ತಮ್ಮ ಅಂಗರಕ್ಷಕ ಇಟ್ಕೊಳ್ತಾ ಇದ್ರು, ಅಷ್ಟರ ಮಟ್ಟಿಗೆ ನಂಬಿಕೆ ನಮ್ಮ ಮೇಲೆ ಇಟ್ಕೊಂಡಿದ್ರು. ಆದ್ರೆ ಕಳೆದ ಹಲವು ವರ್ಷಗಳಿಂದ ಕಡೆ ಯಾವ ರೀತಿಯಾಗಿ ಮುಸ್ಲಿಂ ಸಮುದಾಯವನ್ನು ನೋಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬದಲಾಗಬೇಕು. ಜೊತೆಗೆ ನಾನು ಕೂಡ ಸಾಕಷ್ಟು ಪುಷ್ಪಾರ್ಚನೆ ಮಾಡಿದ್ದೇನೆ, ಸಾಕಷ್ಟು ಬಾರಿ ದೀಪವನ್ನು ಹಚ್ಚಿದ್ದೇನೆ, ನನ್ನ ಕವಿಯತೆಯಲ್ಲೂ ಕೂಡ ಸಾಕಷ್ಟು ಕನ್ನಡದ ಬಗ್ಗೆ ಬರೆದಿದ್ದೇನೆ ಅಂತ ಹೇಳಿ ಎಲ್ಲರ ಸಿಎಂ ಸಮ್ಮುಖದಲ್ಲಿ ಹೇಳುವ ಮೂಲಕವಾಗಿ ಟೀಕೆಗಳನ್ನ ಯಾರೆಲ್ಲ ಮಾಡ್ತಿದ್ರು, ಸಾಕಷ್ಟು ಯಾರೆಲ್ಲ ವಿರೋಧಗಳನ್ನ ಮಾಡ್ತಿದ್ರು ಅವರಿಗೆ ಉತ್ತರ ಕೊಡುವ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಸಿಎಂ ಅವರು ಕೂಡ ಈಗಾಗಲೇ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಕೂಡ ಸಮರ್ಥಿಸಿಕೊಂಡ್ರು. ಯಾರೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠಿಕೆಯನ್ನು ಓದ್ಕೊಂಡು ಬನ್ನಿ ಅಂತ ಹೇಳಿ ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಈಗಾಗಲೇ ಸರ್ಕಾರ ಆಯ್ಕೆ ಮಾಡಿದ್ದು ಕೂಡ ಎಲ್ಲ ಧರ್ಮವನ್ನು ಒಳಗೊಂಡಂತೆಯೇ ದಸರಾ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದ ಆಚರಣೆ ಮಾಡಬೇಕು, ಇಲ್ಲಿ ಯಾರಿಗೂ ಕೂಡ ದ್ವೇಷ ತರುವಂತಹ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಈಗಾಗಲೇ ವೇದಿಕೆಯಲ್ಲಿದ್ದಂತಹ ಶ್ರೀವತ್ಸ ಇರ್ಬೋದು ಎಲ್ಲರೂ ಕೂಡ ವಿರೋಧವನ್ನು ಮಾಡಿದ್ರು. ಅವರಿಗೆ ತಮ್ಮ ಮಾತಿನ ಮೂಲಕ ಟಕ್ಕ ಕೊಡಕ್ಕೆ ಮುಂದಾದ್ರು. ಇನ್ನು ಇವತ್ತು ಸಾಕಷ್ಟು ಅಟ್ರಾಕ್ಷನ್ ಅಂತಂದ್ರೆ ಜಿಟಿ ದೇವೇಗೌಡ ಅವರ ಭಾಷಣ ಕೂಡ ಸಹಜವಾಗಿ
ಸಾಂಪ್ರದಾಯಿಕವಾಗಿ ಕಳೆದ 3-4 ದಸರಾಗಳಿಂದಲೂ ಕೂಡ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೊಗಳ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಈ ವೇದಿಕೆ ಕೂಡ ಸಿಎಂ ಸಿದ್ದರಾಮಯ್ಯ ಹೊಗಳೋದಕ್ಕೆ ಅವರು ಬಳಸ್ಕೊಂಡ್ರು. ಅವರು ಬೆಳೆದಂತಹ ದಾರಿಯೆಲ್ಲ ಹೇಳಿದ್ರು. ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅನುದಾನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ದಸರಾ ಉದ್ಘಾಟನೆ ಯಾವ ರೀತಿ ಆಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಸೊ ಈ ಒಂದು ಕುತೂಹಲ ಈಗ ಸಾಕಷ್ಟೇ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿರುವಂತದ್ದು. ಅದ್ದೂರಿಯಾಗಿ ದಸರಾ ಉದ್ಘಾಟನೆ ಆಗಿದೆ. 11 ದಿನಗಳ ಕಾಲ ಮೈಸೂರು ನಡೆಯುವಂತಹ ದಸರಾಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವ ಮೂಲಕವಾಗಿ ಈಗ ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿದೆ. ಸೊ ಇವತ್ತಿನಿಂದ 11 ದಿನಗಳ ಕಾಲ ಮೈಸೂರಿಗೆ ಲಕ್ಷಾಂತರ